ನಾನು ಮತ್ತು ನನ್ನ ಫ್ರೆಂಡು ತೀರ್ಥರಾಮೇಶ್ವರ ವಜ್ರಕ್ಕೆ ಹೋಗೋಣ ಅಂತ ಹೊರಟವು. ಈ ವಜ್ರಕ್ಕೆ ಚಿಕ್ಕನಾಯಕನಹಳ್ಳಿ ಮೂಲಕ ಕಾತ್ರಿಕೆ ಹಾಲ್, ಆಗ್ಲೇವಾಡಿ ರೋಡು, ಕಾತ್ರಿಕಾಳಲ್ಲಿ ರೈಟ್ ತಗೊಂಡು ನಂತರ ತೀರ್ಥಪುರದಲ್ಲಿ ಮತ್ತೆ ರೈಟ್ ತಗೋಬೇಕು. ರೈಟ್ ತಗೊಂಡು ಎರೆಕಟ್ಟೆ ಬರುತ್ತೆ. ಎರೆಕಟ್ಟೆಯಿಂದ ಮುಂದೆ ಬರೋದೇ ಇದು ತೀರ್ಥ. ಕಣ್ಣೆ ಟಾರ್ಗೆಟ್ ಮಾಡ್ಕೊಂಬತ್ತವ ಏನೋ ಬೇರೆ ಕಡೆಗೆ ಬೀಳ್ತವೆ. ಬೇರೆ ಕಡೆಗೆ ಬಿಟ್ಟರು ನಮಗೆ ಗೊತ್ತಾಗಬೇಕಲ್ಲ. ಜಾತ್ರೆ ಬೇರೆನೇ, ಜಾತ್ರೆನೇ ಏನ್ರಿ ಇದು. ಏನ್ರಿ ಯುಗಾದಿ ಹಬ್ಬ ಅಂತಾನ ಮಾಡ್ತಾರೆ, ಕೆಳಗಡೆ ಗುಡಿಯಲ್ಲೂ ಮಾಡ್ತಾರೆ. ಶಿವರಾತ್ರಿ, ಯುಗಾದಿ, ಸಂಕ್ರಾಂತಿ ಪ್ರತಿ ಹಬ್ಬಕ್ಕೂ ಅಂದ್ಕೊಳ್ಳಿ ದೇವಸ್ಥಾನದಲ್ಲಿ ಪೂಜೆ ಮಾಡೇ ಮಾಡ್ತಾರೆ. ಅದು ಏನಪ್ಪ ಧ್ವಜದ ಕಂಬರೋಣ. ಯಾವ ದೇವಸ್ಥಾನ ಅದು? ಅದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನಾನು ಮತ್ತು ನನ್ನ ಫ್ರೆಂಡು ಇಲ್ಲೊಂದು ಸೋಲಾರ್ ಪಾರ್ಕ್ ಇತ್ತು, ಅದ್ರ ಬಗ್ಗೆ ಮಾತಾಡ್ಕೊಂಡು ಹಾಗೆ ನಮ್ಮ ಜರ್ನಿನ ಮುಂದುವರ್ಸಿದ್ವು. ಇದು ತೀರ್ಥಪುರ. ಇಲ್ಲಿ ನಾವು ರೈಟ್ ತಗೊಂಡು ಹೋಗಬೇಕಾಗುತ್ತೆ.
ನಡೀತಾ ಇದೆ. ಯಾಕೆ ಆಟೋಕ್ಕೆ ಹೋಗಿಲ್ಲ? ಕ್ಯಾಮ್ರಾ ಹಿಡ್ಕೊಂಡಿರೋದು ನೋಡಿ ಗಂಗಾ ಊಟ. ಈಗ ಹೆಂಗ ರೋಡ್ ಮಾಡ್ಬಿಟ್ಟು ಸಿಮೆಂಟ್ ರೋಡ್ ಆರಾಮಾಗೈತೆ ಈಗ. ಏನು ತೀರಾ ಹಂಗೇನು ಇರಲಿಲ್ಲ, ಪರವಾಗಿಲ್ಲ ತಕಾಯ್ತು. ಅಂದರೆ 1600 ಕೋಟಿ ಅದೇ ಇದ್ರದ್ದು ಮೈನ್ಸಿಂದ ದುಡ್ಡು. ಮೈನ್ಸಿಂದ ಅದು ಎಲ್ಲ ನಮ್ಮ ತಾಲೂಕು ಅಭಿವೃದ್ಧಿಗೆ ರೋಡು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಬಿಲ್ಡಿಂಗು. ನಾನು ಮತ್ತು ನನ್ನ ಫ್ರೆಂಡು ಹೊಸ್ದಾಗಿರೋ ರೋಡು ಚೆನ್ನಾಗಿದೆ ಅಂತ ಪಕ್ಕದಲ್ಲಿರೋ ನೇಚರ್ನ ಹಂಗೆ ಸವಿಯುತ್ತಾ ಮಾತಾಡ್ಕೊಂಡು ಮುಂದುವರೆದ್ವು. ಹೊಸಳ್ಳಿ ಜನಗಳು ಮತ್ತೆ ಈಗ ನೀರು ಓವರಾಗಿ ಜೋಪತ್ತೈತೆ. ಹೊಸಳ್ಳಿ ಗ್ರಾಮದಲ್ಲಿ ನೀರಿನ ಅಭಾವ ತುಂಬ ಜಾಸ್ತಿ ಐತೆ ಅಂತೇಳಿ ಹಂಗೆ ಹಾಸ್ಯವಾಗಿ ಮಾತಾಡ್ಕೊಂಡು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವು. ಸ್ಕೂಲ್ ಕಟ್ಟಿಲ್ಲ ಅಂತ ಓಟ್ ಹಾಕ್ತಂಗಿರಲ್ಲ, ಹಾಕಿ ಹಾಕ್ತಾರೆ. ರೋಡ ಇಲ್ಲ ಅಂದ್ರೂ ಹಾಕ್ತಾರೆ. ನೀರು ಬಿಟ್ಟಿಲ್ಲ ಅಂದ್ರೆ ಅದು ಮೇನ್ ಥಿಂಗು. ಇವಾಗ ಎಷ್ಟು ಬೆಳಕಿರುತ್ತಲ್ವ, 6:30 ಆದರೂ. ಗುರುನು ಬೆಟ್ಟಿಂಗ್ಸಾ? ಏನು ಈ ಸಣ್ಣ ಮಕ್ಳಾಡ್ದಂಗೆ ಆಡ್ತಾವ್ರೆ ಕ್ಯಾಚ್ ಇನ್ನೇನು ಕೊಡ್ಬೇಕು ಗೊತ್ತಿಲ್ಲ. ಇನ್ನೇನು ಈಗ ಯುಗಾದಿ, ಮುಂದಿನ ವಾರ ರಾಮನವಮಿ. ಯುಗಾದಿಲಿ ಎಲ್ಲ ಜೋರ ಆಟ. ನೋಡ್ರಿ, ಎಲ್ಲೂ ಯಾರು ಆಟ ಓಡಾಡ್ತಲೇ ಇಲ್ಲ. ಮಳೆ ಬಂದಿದ್ದು ಹೊತ್ಕು ಒಳ್ಳೆ ಅಡ್ವಾಂಟೇಜ್ ಆಗ್ಬೋದು. ನೀರು ಕಟ್ಟಂಗಿಲ್ಲ, ಏನೂ ಇಲ್ಲ, ಆರಾಮ್ ಜೀವನ. ಬೆಳಿಗ್ಗೆಂದ ಒಂದು 3 ದಿನ ಫೋನ್ ಹಾಕಿ ಎಲ್ಲಿದ್ರೆ ಕಾಣ್ತಿಲ್ಲ ಅಂತೇಳಿ, ಬಿಸಿ ದಿನ ಕಾರಣ ಬರೋಣ ನೀನು ಇಲ್ಲಿಗೆ ಅಂತಾನೆ. ಯಾರಿಗಾರ ಫೋನ್ ಹಾಕಿ ನಾನು ಮತ್ತು ನನ್ನ ಫ್ರೆಂಡು ಮಾತಾಡ್ಕೊಂಡು ಹಂಗೆ ತೀರ್ಥರಾಮೇಶ್ವರ ವಜ್ರಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ವು. ಈ ಕಡೆ ಅಷ್ಟೊಂದು ಎಕ್ಸ್ಪ್ಲೈಟ್ ಮಾಡಿಲ್ಲ ಇನ್ನು ಅಲ್ವಾ? ಎಷ್ಟು ಮಾಡೋದು ಅಲ್ಲಿ ಆಗಲ್ವಲ್ಲ? ಇಲ್ಲ, ಅಷ್ಟೊಂದು ಆಯ್ತಾ ಸೋರ್ಸು? ಫಾರೆಸ್ಟ್ ಆ ಕಡೆಗೆ 100 ಎಕರೆ 1000 ಎಕರೆ ಫಾರೆಸ್ಟು. ಅಂದರೆ ಈ ಥರ ಅಡ್ಡ ಎಲ್ಲ ಗಾಡಿ ಹೊಡಿತಾರೆ ಅಂತ. ಹೇಳ್ರಿ ಸಾಹೇಬ್ರಿ. ಬಾ ಹೋಗೋಣ.
ನಾನು ಮತ್ತು ನನ್ನ ಫ್ರೆಂಡು ಕಾಲು ತೊಳ್ಕೊಂಬಿಟ್ಟು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಕಾಲು ತೊಳ್ಕೊಂಡು ಹೊರಟ್ವು. ಒಳಗಡೆ ಹೋಗ್ತಿದ್ದಂಗೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವೀಗ ದೇವಸ್ಥಾನದ ಗರ್ಭಗುಡಿ ಹತ್ರ ಹೊರಟ್ವಿ, ದೇವ್ರು ನೋಡೋಣ ಅಂತೇಳಿ. ದೇವ್ರನ್ನಂತೂ ಯುಗಾದಿ ಪ್ರಯುಕ್ತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಫ್ರೆಂಡು ಮೊಬೈಲಲ್ಲಿ ನೋಡು ಝೂಮ್ ಮಾಡಿ ತೋರಿಸ್ತೀನಿ, ಅಲ್ಲಿ ಅಲಂಕಾರ ಮಾಡಿರೋ ಲಿಂಗದ ಪಕ್ಕದಲ್ಲಿರೋದೇ ಮೂಲ ಲಿಂಗ ಅಂತೇಳಿ ತೋರಿಸ್ತಾ ಇದ್ದ. ಒಂದು ಅಣ್ಣ ಕೂಡ ನೋಡಪ್ಪ ನನ್ನ ಮೊಬೈಲಲ್ಲಿ ಚೆನ್ನಾಗಿ ಝೂಮ್ ಆಗುತ್ತೆ, ನೋಡು ಇದರಲ್ಲಿ ವಿಡಿಯೋ ಮಾಡ್ಕ ಅಂತ ಹೇಳಿ ಹೆಲ್ಪ್ ಮಾಡಿದ್ರು. ಮುಂದೆ ದೇವರ ಪೂಜೆ ಶುರುವಾಯಿತು. ಎಲ್ಲರೂ ಕೈ ಮುಗಿದು ಬೇಡುತ್ತಾ ನಿಂತ್ಕೊಂಡ್ವು. ನಂತರ ಪುರೋಹಿತರು ಮಂಗಳಾರತಿಯನ್ನು ಬಂದ ಭಕ್ತರಿಗೆಲ್ಲ ಕೊಟ್ಟರು. ಅದನ್ನು ಎಲ್ಲ ಭಕ್ತರು ತಗೊಂಡ್ರು. ಸಂಗಯ್ಯ ಬಸವಣ್ಣನಿಗೆ ಶಿವ ಶರಣರಿಗೆ ಲಕ್ಷದ ಮೇಲೆ 90 ದೇಶಗೆ ಕರೆಯೋಳು ನರಸಿಗ ಬೇಜಾಳರಾಯ. ಗೋವಿನ ಮುಖ ನೋಡಬಾರ್ದು, ಇಲ್ಲಿ ನಮಸ್ಕಾರ ಮಾಡ್ಕೋಬೇಕು. ಶಾಪ ಅದನ್ನ ಯಾರು ಇದನ್ನ ಎದ್ದು ಬಾಲ ನೋಡ್ತಾರೆ ಅವ್ರಿಗೆ ಎಲ್ಲೆಲ್ಲೋ. ನಂತರ ನಾನು ಮತ್ತು ನನ್ನ ಫ್ರೆಂಡು ವಜ್ರದಲ್ಲಿ ನೀರು ಬರುವಂತಹ ಜಾಗಕ್ಕೆ ಹೋಗೋಣ ಅಂತೇಳಿ ಕೆಳಗಡೆ ಮೆಟ್ಲು ಇಳ್ಕೊಂಡು ಹೊರಟ್ವು. ತುಂಬ ಅಭಿಷೇಕ ಇರುತ್ತೆ. ಇದು ಭಾನುವಾರ, ಸೋಮವಾರ ನವಗ್ರಹ ಪೂಜೆ, ಹೋಮ, ತೇರು ಎಳಿತಾರಲ್ವ, ತೇರು ಪ್ಲಸ್ ಇನ್ನು ಮಿಕ್ಕಿದ ದಿನ ಒಟ್ಟು ಭಾನುವಾರದಿಂದ ಭಾನುವಾರ ತನಕ 7 days ಇರುತ್ತೆ. ಅದ್ರಾಗ ಇಂಪಾರ್ಟೆಂಟ್ ಡೇ ಬಂದು ಮಂಡೇ ತೇರಿನ ದಿನ. ಅಂದರೆ ಇನ್ನು ಈ ಸಲ ಏನು ನೀರು ಬರ್ತಾನೆ ಇತ್ತಲ್ವ ಕಂಟಿನ್ಯೂಸ್ ಆಗಿ ಅಂದರೆ? ಇಲ್ಲ, ನಾನು ಬಂದಲ್ಲೇ ಭಾಳ ತಿಂಗಳಾಯಿತು. ನಾನು ಬಂದಿದ್ದು ಯಾವಾಗ? ಈ ಮಳೆಗೆ ಗೊತ್ತಾಗ್ಬೇಕು. ಶಿವರಾತ್ರಿಗೆ ಬಂದಿರಲಿಲ್ಲ ಅಲ್ವಾ ನೀನು? ಅದೇ ನಾವು ಬಂದ್ವಲ್ಲ, ನೀವು ಹೋಗಿ ಬರ್ರಿ ಅಂದಲ್ಲ. ಇಲ್ಲೆಲ್ಲ ನಾಗರಕಲ್ಲುಗಳನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡ್ತೀರಾ ಸ್ಲರಿ ತುಂಬ್ಕೊಂಡಿರೋದು? ಅದಾ? ಏನು ನೋಡಿದ್ದೀನಪ್ಪ. ನೀರೇನು ನಿಲ್ಲಲ್ಲ ಅಲ್ವಾ ಈಗ ಅಲ್ಲಿ? ಫುಲ್ಲು ಇದೈತಲ್ಲ.
ಫ್ರೆಶ್ ವಾಟ್ರು ಕುಡಿತೀರಾ? ಹ್ಞೂ ಕುಡಿತೀರಾ? ಕುಡಿ ಇಟ್ಕೊಂಡು ಕುಡಿಯೋದ್ರೆ ಕುಡಿಯೋದು ಈಗ ಬಕ್ಸಲ್ಲಿ ಇಟ್ಕೊಂಡು ಆ ಕಡೆ ಫ್ರೆಶ್ ಆಯ್ತು. ಕುಡಿದ್ರೆ ಏನಾಯ್ತು? ಆಗಲ್ಲ, ಈ ನೇಚರಲ್ಲಿ ಏನು ಮಾಡಿರಲ್ಲ, ಇವಾಗ ಬೇಕಾರಲ್ಲ, ಅದು ಪ್ರಾಬ್ಲಮ್. ಮೈಕ್ರೋ ಪ್ಲಾಸ್ಟಿಕ್ ಇರುತ್ತೆ ಅಂತಲ್ಲ. ಅರಿಶಿನ ಕುಂಕುಮನೇ ಅರ್ಧ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್. ಹ್ಞೂ ಅದೇನು ನೋಡಿ, ರಿಯಲ್ ಅರಿಶಿನ. ರಿಯಲ್ ಅರಿಶಿನ ಅಂದರೆ ಅರಿಶಿನದಲ್ಲಿ ಮಾಡೋದು. ಇದು ಬಿಟ್ಬಿಟ್ಟು ಇದೆಲ್ಲ ಸಿಂಥೆಟಿಕ್ಕು. ಎಲ್ಲಿ ನೀರು ಇಲ್ಲಿಂದನೇ ಜಲ್ಸ್ಕೊಂತ ಇದ್ದಾವ. ಸ್ಮಾರ್ಟ್ ಡ್ರಾಪ್ಲೆಟ್ಸು ಚಿಕ್ಕ ಚಿಕ್ಕ. ಅದು ಈಗ ಮಳೆ ಇಲ್ಲದಕ್ಕೆ. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಬೋರ್ವೆಲ್ ಆಗಿರೋದಕ್ಕಷ್ಟೇ. ಈ ಬೋರ್ ಇಲ್ಲಿ ಯಾವ ರನ್ ಮಾಡ್ದಂಗೆ ಇರಲಿ, ಎಲ್ಲಾದ್ರೂ ಸರ್ರೆ ಬರೋದು ನೀರು ಇವ್ರಿಗೆ. ಆಮೇಲೆ ಪೈಪ್ ಆ ಸಂದಲ್ಲಿ ಚಿಕ್ಕ ಓಲಿದ್ದು ಅಷ್ಟೋ ಡೋಲ್ ಆಯ್ತು ಅಂತ ಯೋಚನೆ ಮಾಡಿ ಬಂದು ನೀರು ಅರ್ದು ಅಲ್ಲ, ಇಂಥ ಕಾಲದಲ್ಲೂ ಸುತ್ತಮುತ್ತ ಎಲ್ಲ ಬರ ಆದರೂ ಇಷ್ಟು ನೀರು ಹರಿದು ಹೋಗ್ತಾ ಐತೆ ಅಂದರೆ ಸೋರ್ಸ್ ಎಷ್ಟಿರೋಣಪ್ಪ ಇಲ್ಲಿ. ಬರೀ ಇದ್ರಾಗೆ ಸಿಂಗಲ್ ಹೇಳಕ್ಕಾಗಲ್ಲ. ಇಲ್ಲಿರೋ ಬೋರ್ಗಳು ಕೇಳಿ ಹೇಳ್ಬೇಕು. 10,000 15,000 ಬೋರ್ ಅಂತ ಹೇಳಿ ಅಷ್ಟಿರೋದು. ಆಮೇಲೆ ಅದು ಇಲ್ಲೇ ಇರಬೇಕು ಅಂತ ಏನೈತಿ ಸರೌಂಡಿಂಗ್ 1 ಕಿಲೋಮೀಟರ್ ಎಲ್ಲಿದ್ರು ಡೆಪ್ತಿಗೆ ಇಳಿದೇ ಇಳಿಯುತ್ತಲ್ಲಪ್ಪ ಅದು. ಅಧ್ಯಕ್ಷರು ಸಿ ವಿ ಕುಮಾರ್ ತಾತ. ಸಿ ವಿ ಕುಮಾರ್. ಇದಕ್ಕೆ ಇಷ್ಟು ಜನ ಮೆಂಬರ್ಶಿಪ್ಪು ಈ ಡಿಪಾರ್ಟ್ಮೆಂಟಲ್ಲಿ. ನವಗ್ರಹ ಪೂಜೆಯಲ್ಲಿ ರಾಜಶೇಖರ ಅವಾಗ ಮಾಡ್ಬೇಕಾರೆಲ್ಲ ಇದು ಮಾಡಿರೋದ, ಎಲ್ಲ ಶೇರ್ ಹಾಕೊಂಡು ಕಟ್ಟಿರೋದು. ಅದನ್ನ ಹಿಂಗೆ ಪಾರಂಪರಿಕವಾಗಿ ನಡ್ಸ್ಕೊಂಡ್ಬರ್ತಾರೆ. ಇವಾಗ ನಿಮ್ಮ ಚಿಕ್ಕಪ್ಪಾರ ಈಗ ನಮ್ಮ ಅಪ್ಪ ಮಾಡ್ಬೇಕಾಯ್ತು. ಅಪ್ಪ ಮಾಡೋದಿಲ್ಲ, ನಮ್ಮ ಚಿಕ್ಕಪ್ಪ ಮಾಡ್ತಾರೆ. ಈಗ ನೆಕ್ಸ್ಟ್ ನನಗೆ ಬರುತ್ತೆ. ಮತ್ತು ಇದೊಂದು ಕಮಿಟಿ ನೋಡಿ. ಇಲ್ಲಿ ಒಮ್ಮದ್ದು ಇರುತ್ತಲ್ಲ, ಇದು ಇದೊಂದು ಫ್ಯಾಮಿಲಿ ಬರುತ್ತೆ. ಇನ್ನೊಮ್ಮೆ ದೇವಸ್ಥಾನನ ನಾವು ನೋಡ್ಕೊಂಡು ಮುಂದಕ್ಕೆ ಹೊರಟ್ವು. ಪಾಳೆಗಾರರ ಆಳ್ವಿಕೆ ಇದ್ದಾಗ ಕಟ್ಟಿರೋದು ಅದೆಲ್ಲ. ಅದು ವಾಚಿಂಗ್ ಟವರು ಹೋಗೋದಲ್ಲಿಗೆ. ಇದೇ ದೇವಸ್ಥಾನದ ಪಕ್ಕದಲ್ಲಿ ಪಾಳೆಗಾರ ಕಟ್ಟಿರುವಂತಹ ಒಂದು ಅರಮನೆ ಇತ್ತು. ನಾವು ಅಲ್ಲಿಗೆ ಹೋಗೋಣ ಅಂತ ಹೊರಟ್ವು. ಇದು ಸ್ವಾಮಿಯ ಅಸೀಮ ಭಕ್ತರು, ಸುಪ್ರಸಿದ್ಧ ವೀರಶೈವ ಪಾಳೆಗಾರರು, ಆಗಲವಾಡಿ ಸಂಸ್ಥಾನದಲ್ಲಿ ಸುಮಾರು 30 ವರ್ಷಗಳು. 1400 ಕರ್ನಾಟಕ ಅರಣ್ಯ ಇಲಾಖೆ, ಮಾದನಾಯಕನ ಕೋಟೆ, ತೀರ್ಥರಾಮೇಶ್ವರ ಪಾಳೆಗಾರರು, ಆಗಲವಾಡಿ. ಅಲ್ಲಿರುವ ಮಾಹಿತಿ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನಾವು ಮೇಲಕ್ಕೆ ಎತ್ಕೊಂಡು ಹೊರಟ್ವು. ಕೋಟೆ ಅರಮನೆನ ಇದು? ಕೋಟೆ ಕಂಡ್ರಿ, ಅರಮನೆ ಅಲ್ಲ. ಕೋಟೆ ಒಳಗೆ ಇದು ದೇವಸ್ಥಾನನೇ ಏನು ಅಂತ. ಇವು 3 ರೂಮ್ಸ್ ಇದಾವೆ ಅಷ್ಟೇ ಇರೋದು. ಎಲ್ಲ ರಾಜರು ಕೋಟೆ ಕಟ್ಟಿರೆ ಎಲ್ಲ ದೀಪ ಲಾಟಿನ್ ಡಿಸೈನ್ ನೋಡಪ್ಪ. ಅವಾಗ
ಎಲ್ಲ ಚಿತ್ತಾರ ಮಾಡಾಕವ್ರಿ. ಈ ಪ್ರಾಡಕ್ಟ್ ಅವಾಗ ಸಿಗಲ್ಲ. ಹಾಂ, ಅಲ್ಲ ಕಂಬ ಇದು ಗೋಡೆ ನೋಡಿ ಎಷ್ಟು ಇದು ಬಾಗಿಲು ಎಷ್ಟು ಕುಳ್ಳ ಮಕ್ಕಂಡು ಹೋಗ್ಬೇಕು ಅಂತ ನಾವು ಅಲ್ವಾ? ಅಲ್ಲ ದೇವ್ರದ್ದೆಲ್ಲ ಇರಂಗೈತಿ, ಏನೋ ದೇವ್ರ ಇದ್ರು ಇರ್ಬೋದು ಕಣ್ರಿ, ಹೇಳೋಕ್ಕಾಗಲ್ಲ. ಇಲ್ಲ ಕಣ್ರಿ. ಅಲ್ಲ ಅವಾಗೆಲ್ಲ ಏನ್ರಿ ದೇವಸ್ಥಾನ ಇವ್ರಿಗೆ ಅಲ್ಲ ಈಗ ದುಡ್ಡು ಗಿಡ್ಡೆಲ್ಲ ಆಗ ರಾಜರುಗಳೆಲ್ಲ ಬಚ್ಚಿಕ್ಕಕ್ಕೆ ಸೇಫೆಸ್ಟ್ ಜಾಗ ಅಂದರೆ ದೇವಸ್ಥಾನ. ಅದೇ ಏನಾರು ಮಾಡಿಬಿಟ್ಟು ನೋಡಪ್ಪ ಬಾಕ್ಲುಗಳು ಎಷ್ಟೆಷ್ಟು ಕೊಳ್ಳ. ಜನರು ಭಾಳ ಮನುಷ್ಯರು ಭಾಳ ಇಟ್ಟಿದ್ದಾರೆ. ಬಕ್ಕೊಂಡು ಹೋಗ್ಲಿ ಎಕ್ಸಸೈಸ್ ಆಗಲಿ ಅಂತಲೇ ಅಂತೇನೋ. ಇದೆಷ್ಟೊಂದು 4 ಕಡೆ ಐತೆ ಅಷ್ಟೇ ಅಲ್ವಾ? ಬಾಕ್ಲುಗಳು ಇರೋದು ಅಂತ ಅಂತೀರ. ಬಾಕ್ಲುಗಳು ಇರೋದು ಅಂತೀರ ಹಿಂದೆ ಏನಪ್ಪ ಏನು ಅಥವಾ ಒಳಗಡೆ ಹೋದಾಗ ಅಲ್ಲೇನಾದ್ರು ಇನ್ನೊಂದು ಕಲ್ಲು ಜಂಪಿಸ್ಬಿಟ್ಟು ಬ್ಲಾಕ್ ಮಾಡ್ಕೊಂಡು ಪಾಸ್ವರ್ಡ್ ಥರನ ಹಿಂಗೆ ಬಟನ್ ಹತ್ತಿದಂಗೆ ಓಪನ್ ಆಗತ್ತಾರ ನೋಡ್ರಿ. ಇಲ್ಲಿ ಈ ಥರದ್ದು ಏನೋ ಲಾಕ್ ಅನ್ಸುತ್ತಂಡ್ರಿ. ಲೋಕಂಗೆ ತೆಗಿಯಂಗೇನೋ ಮಾಡಿರ್ತಾರೆ ಅಲ್ಲಿಗೆ ಹಿಂಗೆ ಇಂಜಸ್ ಥರ ಹಾಕಿ. ಓ ಇವು ಕಬ್ಬಣದ ರಾಡ್ ಬರೋವಲ್ಲ ಈ ಟೈಪ್ ಮೊದಲು ಆ ಥರದ್ದು ಕೊಲ್ಲ ಕಟ್ಟಿರೋದು. ಇದು ಇದನ್ನೇ ಬೇಕಾದ್ರೆ ಈಗ ನೀಟಾಗಿ ಪೇಂಟ್ ಮಾಡಿರಿ ಎಷ್ಟು ಲುಕ್ಕ ಕಾಣುತ್ತೆ ಗೊತ್ತಾ? ಪೇಂಟ್ ಹೊಡಿದಲ್ಲೇ ಪೇಂಟ್ ಏನು ಹೊಡಿಬೇಕು ಅಂತ ಈ ಕಲ್ಲಿಗೆ ಮಾಮೂಲಿ ಕಲ್ಲೇ ಹಿಡಿಯುತ್ತದು. ಪೇಂಟ್ ಹೊಡಿದಂಗೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ರಬ್ಬಿಂಗ್ ಮಾಡಿ ವಾಷಿಂಗ್ ಮಾಡಿಬಿಟ್ಟಿದ್ರೆ. ಮುಂದೆಗಡೆ ನೋಡ್ರಿ ಎರಡು ಮುಂದಕ್ಕೆ ಹೊರಟಿರೋದು ಏನದು ಅಂತ ಕೇಳಿದ್ದ ನನ್ನ ಫ್ರೆಂಡು ಪ್ರಶ್ನೆಗೆ ನಮ್ಮ ಹತ್ರ ಉತ್ತರನೇ ಇರಲಿಲ್ಲ. ಅದು ಯಕ್ಷ ಪ್ರಶ್ನೆಯಾಗೇ ಉಳಿದು ಬಿಡ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ವ್ಲಾಗ್ಗಳನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.